ಸರ್ ನಮಸ್ತೆ. ನಮಸ್ತೆ. ಪಟ್ಟಣ ಪಂಚಾಯಿತಿ ಅಜ್ಜಂಪುರ ಮೊದಲನೇ ಬಾರಿಗೆ ಎಲೆಕ್ಷನ್ ಆಗ್ತಾ ಇದೆ. ಹೌದು. ಈಗ ಏನ್ ಅನಿಸ್ತಾ ಇದೆ, ಜನಗಳ ನಿರ್ಧಾರ ಯಾವ ರೀತಿ ಆಗುತ್ತೆ ಅನಿಸುತ್ತೆ? ಖಂಡಿತವಾಗ್ಲೂ ಅಭಿವೃದ್ಧಿಗೆ ಜನ ಮತ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕರು 2013ರಿಂದ 18ವರೆಗೆ ಹಾಗೂ 23ರಿಂದ 25ವರೆಗೂ ಸುಮಾರು 7 ವರ್ಷಗಳ ಕಾಲ ಅಭಿವೃದ್ಧಿನೇ ಅವರ ಮಂತ್ರ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಮತದಾರ ಪ್ರಭುಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡ್ತಾರೆ ಅಂತ ಅನ್ಸುತ್ತೆ. ಅಂದ್ರೆ ಈಗ ಅಭಿವೃದ್ಧಿ ಯಾವ ಕಡೆ ಆಗಿದೆ ಆ ಕಡೆನೇ ಹೆಚ್ಚು ಮತಗಳು ಬೀಳ್ತಕ್ಕಂಥದ್ದು ಒಂದು ಒಲವು ಜಾಸ್ತಿ ಇದೆಯಾ? ಹೌದು ಸರ್, ಅಜ್ಜಂಪುರ ಸಿಟಿ ತುಂಬ ಅಭಿವೃದ್ಧಿ ಆಗಿದೆ ಸರ್. ಸುಮಾರು 11 ಕೋಟಿ ಅಷ್ಟು ರಸ್ತೆಗಳು, ಬಾಕ್ಸ್ ಚರಂಡಿಗಳು ಮತ್ತು ವಿವಿಧ ಕಾಮಗಾರಿಗಳಿಗೆ 11 ಲಕ್ಷ ಅನುದಾನ ಆಗಿತ್ತು. 11 ಕೋಟಿ ಆಗಿತ್ತು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರದಿಂದ 50 ಕೋಟಿ ಹಣ ಬಿಡುಗಡೆ ಆದ ಸಂದರ್ಭದಲ್ಲಿ 7 ಕೋಟಿ ಹಣವನ್ನು ಅಜ್ಜಂಪುರ ನಗರಕ್ಕೆ ಶಾಸಕರು ಮೀಸಲಿರಿಸಿದ್ದಾರೆ. ಹಾಗಾಗಿ ಅಭಿವೃದ್ಧಿ ಪಥದ ಕಡೆ ಅಜ್ಜಂಪುರ ನಗರ ಸಾಗ್ತಾ ಇದೆ ಅಂತ ಹೇಳ್ತೀನಿ. ಅಂದ್ರೆ ಈಗ ಮೊದಲನೇ ಬಾರಿಗೆ ಎಲೆಕ್ಷನ್ ಅನ್ನ ಆಗ್ತಾ ಇರ್ತಕ್ಕಂಥದ್ದು, ಈಗ 11 ವಾರ್ಡ್ಗಳ ಎಲೆಕ್ಷನ್ ಅನ್ನ ಆಗ್ತಾ ಇರ್ತಕ್ಕಂಥದ್ದು. ಈಗ ಅತಿ ಹೆಚ್ಚು ಪೈಪೋಟಿ ಯಾವ್ಯಾವ ವಾರ್ಡ್ಗಳಲ್ಲಿ ಇರ್ಬೋದು? ಇದೆ ಸರ್, 2ನೇ ವಾರ್ಡಲ್ಲಿ ಇದೆ, ಹಾಗಾಗಿ ಮತ್ತೆ 6ನೇ ವಾರ್ಡಲ್ಲಿದೆ, 9ನೇ ವಾರ್ಡಲ್ಲಿದೆ. ಬಹುತೇಕ ಸುಮಾರು ಒಂದು 5ರಿಂದ 6 ವಾರ್ಡ್ಗಳಲ್ಲಿ ಬಹುತೇಕ ಪೈಪೋಟಿ ವಾತಾವರಣವಿದೆ. ಇನ್ನುಳಿದಂತೆ ನಾವು ಕಾಂಗ್ರೆಸ್ ಪಕ್ಷ ಇನ್ನುಳಿದ ಕ್ಷೇತ್ರಗಳಲ್ಲಿ ನಿರಾಶಯವಾಗಿ ಗೆಲುವನ್ನು ಸಾಧಿಸ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಹೆಚ್ಚಾಗಿ ಅಂದ್ರೆ ಒಂದು ಪಕ್ಷಾತೀತವಾಗಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಾಗಿ ಒಂದು ಗೆಲುವನ್ನು ಸಾಧನೆ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಾ? 100% ಆಗುತ್ತೆ ಸರ್. ಯಾಕೆಂದ್ರೆ ಶಾಸಕರ ಒಂದು ಅನುದಾನ, ಹೆಚ್ಚಿನ ಅನುದಾನವನ್ನು ಅಜ್ಜಂಪುರ ನಗರಕ್ಕೆ ಮೀಸಲಿರಿಸಿದ್ದಾರೆ. ಹಿಂದಿನ ಶಾಸಕರು, ಬಿಜೆಪಿ ಶಾಸಕರ ಅವಧಿಯಲ್ಲಿ 5 ವರ್ಷ ಅಜ್ಜಂಪುರಕ್ಕೆ ಯಾವುದೇ ಅನುದಾನ ಇಲ್ಲ. ಅವರು ಬರ್ತಿದ್ದೇ ಅಜ್ಜಂಪುರ ಕಡಿಮೆ ಆಗಿತ್ತು. ಹಾಗೆ ಅಭಿವೃದ್ಧಿ ಮಂತ್ರ ಹೇಳಕ್ಕೆ ಆಗಲ್ಲ ಅವ್ರು, ಯಾಕೆಂದ್ರೆ ಶೂನ್ಯ ಅವ್ರದ್ದು ಕೊಡುಗೆ ಹಿಂದಿನ ಶಾಸಕರದ್ದು. ಆದರೆ ಕಾಂಗ್ರೆಸ್ ಶಾಸಕರಾದ GS ಶ್ರೀನಿವಾಸ್ ಅವರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅಜ್ಜಂಪುರ ಪಟ್ಟಣಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಭಿವೃದ್ಧಿನೇ ಮಂತ್ರ ಅಂತೇಳಿ ಅಜ್ಜಂಪುರ ಜನತೆನೂ ಸಹ ಅಭಿವೃದ್ಧಿನ ಮನಗಂಡು ನಮ್ಮ ಗ್ಯಾರಂಟಿ ಯೋಜನೆಗಳು, ಕರ್ನಾಟಕ ಸರ್ಕಾರ ಕೊಡ್ತಿರೋಂಥ ಗ್ಯಾರಂಟಿ ಯೋಜನೆಗಳನ್ನು ಮನಗಂಡು ಎಲ್ಲ ಮಹಿಳೆಯರು ನಾವು ಕ್ಯಾನ್ವಸ್ ಇರುವ ಸಂದರ್ಭದಲ್ಲಿ ನಾವು ಮತ ಕೇಳೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದ ನಮ್ಮ ಶಾಲ್ ನೋಡಿ, ಇವ್ರು ಕಾಂಗ್ರೆಸ್ನವರಪ್ಪ, ಸಿದ್ದರಾಮಯ್ಯನವರ ಒಂದು ಗೃಹಲಕ್ಷ್ಮಿ ಯೋಜನೆ ನಾವು ಇವರ ಪಕ್ಷದಿಂದ ತಾಂತ ಇದ್ದೀವಿ, ಅವರ ಋಣ ನಮ್ಮ ಮೇಲಿದೆ ಅಂತೇಳಿ ಹೆಣ್ಮಕ್ಳೇ ಬಹಳಷ್ಟು ಜನ ಮಾತಾಡಿದ್ದಾರೆ. ಸಪೋರ್ಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. 100% ಸಪೋರ್ಟ್ ನಮಗೆ ಬೆಂಬಲ ಮಹಿಳೆಯರಿಂದನೇ ಜಾಸ್ತಿ ಸಿಗ್ತಾ ಇದೆ. ಹಾಗಾಗಿ ನಾವು ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳಿಂದಾನೇ ಸಪೋರ್ಟ್ ಸಿಗ್ತಾ ಇರೋದು ಜಾಸ್ತಿ. ಇಲ್ಲ, ಅದು ಸಿದ್ದರಾಮಯ್ಯ ಸಾಹೇಬ್ರು ಯೋಜನೆಗಳು ಗ್ಯಾರಂಟಿ ಯೋಜನೆಯಿಂದ ಸಪೋರ್ಟ್ ಅರ್ಧ ಆದ್ರೆ